ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಜನರಿಗೂ ಸಹ ಈಗ ಅನ್ಸೋದಕ್ಕೆ ಶುರುವಾಗಿದೆಯಾ, ಆಡಳಿತ ಯಂತ್ರ ವಿಫಲ ಆಗ್ತಾ ಇದೆಯಾ? ಯಾಕಂದ್ರೆ 24/7 ಬರೀ ಹಗರಣಗಳೇ ನಾಲ್ಕು ದಿಕ್ಕುಗಳಿಂದ ಬಂದ್ ಅಪ್ಪಳಿಸ್ತಾ ಇದೆ ಸಿದ್ದು ಸರ್ಕಾರಕ್ಕೆ. ಆ ಕಡೆ ದರ್ಶನ್ ಪ್ರಕರಣ ಬೇರೆ. ಈ ಎಲ್ಲ ಸಂಕೋಲೆಗಳಲ್ಲಿ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಬಿದ್ದು ಬಳಲಿ ಬೆಂಡಾಗಿದೆ. ಇದು ಹೀಗೆ ಮುಂದುವರೆದ್ರೆ ಆಡಳಿತ ನಡೆಸೋದಾದ್ರೂ ಹೇಗೆ? ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಅಪೆಕ್ಸ್ ಬ್ಯಾಂಕ್ ನಲ್ಲಿ ಆಗಿರ್ತಕ್ಕಂತ ಹಗರಣ, KIADB ಅಲ್ಲಿ ಆಗಿರ್ತಕ್ಕಂತ ಹಗರಣ, ಈ ಎಲ್ಲವೂ ಈಗ ರಾಜ್ಯಪಾಲರ ಅಂಗಳ ಸಹ ತಲುಪಿಯಾಗಿದೆ. ರಾಜ್ಯಪಾಲರು ದಿಕ್ಕೆಟ್ಟು ಹೋಗಿದ್ದಾರೆ. ನಿರ್ಣಾಯಕ ನಿರ್ಧಾರಕ್ಕೆ ರಾಜ್ಯಪಾಲರು ಸಹ ಬಂದಿದ್ದಾರೆ. ಇದು ಶಾಕ್. ಇದು ಬರೀ ರಾಜ್ಯಪಾಲರ ರಾಜಭವನದವರೆಗೆ ಮಾತ್ರ ನಿಂತಿಲ್ಲ, ಅಲ್ಲಿಂದ ಮುಂದುವರಿದು ರಾಷ್ಟ್ರಪತಿಗಳ ಅಂಗಳ ಸಹ ಈಗ ತಲುಪಿದೆ. ಏನಿ ವಿಚಾರ? ನಿಜಕ್ಕೂ ಈಗ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದೆಯಾ? ರಾಜ್ಯಪಾಲರು ರಾಷ್ಟ್ರಪತಿ ಅಂಗಳಕ್ಕೆ ಹೋಗಿದ್ದಾದ್ರೂ ಯಾಕೆ? ಇದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈಗ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರನ ಬಳಸೋದಕ್ಕೆ ಶುರು ಮಾಡಿದ್ದಾರೆ. ರಾಜ್ಯದ ಆಗು ಹೋಗುಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಆಡಳಿತ ಯಂತ್ರ ಕುಸಿದು ಹೋಗ್ತಾ ಇದೆ ಅನ್ನುವ ನಿರ್ಧಾರಕ್ಕೆ ಈಗ ರಾಜ್ಯಪಾಲರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಕುರಿತಾಗಿ ಈಗ ರಾಷ್ಟ್ರಪತಿಗಳಿಗೆ ಸವಿಸ್ತಾರವಾದ ಹಲವು ಅಂಶಗಳನ್ನೊಳಗೊಂಡ ಪತ್ರವನ್ನು ಸಹ ಬರೆದಿದ್ದಾರೆ. ರಾಜ್ಯಪಾಲರು ಸಹ ಸಹಜವಾಗಿ ಅವರು ಕೇಂದ್ರದ ಕೈಗೊಂಬೆ ಆಗಿರ್ತಾರೆ. ಇಲ್ಲೂ ಸಹ ಅದು ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಮಾಡೋದು ಅಲ್ಟಿಮೇಟ್ಲಿ ರಾಜಕಾರಣನೇ. ಇಲ್ಲೂ ಸಹ ಕಾಂಗ್ರೆಸ್ನ ಈ ಸಂಕಷ್ಟ ಸ್ಥಿತಿಯ ಅನುಕೂಲನ ಪಡೆದು ಅಸ್ಥಿರಗೊಳಿಸೋದಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆಯಾ? ರಾಷ್ಟ್ರಪತಿ ಆಳ್ವಿಕೆಗೆ, ರಾಷ್ಟ್ರಪತಿಯ ಇಂಟರ್ಫಿಯರ್ಗೆ ಕರ್ನಾಟಕದಲ್ಲಿ ರಾಜ್ಯಪಾಲರು ಏನಾದ್ರೂ ಶಿಫಾರಸು ಮಾಡಿಬಿಟ್ರ? ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆಗೆ ಏನಾದ್ರೂ ರಾಜ್ಯಪಾಲರು ಶಿಫಾರಸು ಮಾಡಿಬಿಟ್ರ? ಸ್ನೇಹಿತರೆ, ರಾಜ್ಯಪಾಲರು ರಾಜ್ಯದ ಆಡಳಿತಾತ್ಮಕ ವ್ಯವಸ್ಥೆನಲ್ಲಿ ಮೂಗು ತೋರಿಸುವುದು ಇದೇ ಪ್ರಥಮ ಅಲ್ಲ. ಈ ಹಿಂದೆ ಸಹ ಅನೇಕ ಉದಾಹರಣೆಗಳು ಇದೆ. ಸಹಜವಾಗಿ ಎಲ್ಲರೂ ಒಪ್ತಾರೆ, ರಾಜ್ಯಪಾಲರಿಗೆ ಆಡಳಿತಾತ್ಮಕ ಅಧಿಕಾರಗಳಿರೋದಿಲ್ಲ. ಅವರ ಅಧಿಕಾರ ರಿಸ್ಟ್ರಿಕ್ಟೆಡ್ ಆಗಿರುತ್ತೆ. ಕೆಲವು ಸಾಂವಿಧಾನಿಕ ಅಧಿಕಾರಗಳನ್ನು ಮಾತ್ರ ಅವರು ಚಲಾಯಿಸೋದಿಕ್ಕೆ ಬರೋದು. ಈ ಕಡೆ ಸಿದ್ದರಾಮಯ್ಯನವರಂತೂ ಕುರ್ಚಿ ಉಳಿಸಿಕೊಳ್ಳೋದಿಕ್ಕೆ, ಶಾಸಕರ ಬೆಂಬಲ ಪಡೆಯೋದಿಕ್ಕೆ ಡಿನ್ನರ್ ಪಾಲಿಟಿಕ್ಸ್ ಸಹ ಮಾಡ್ತಾ ಇದ್ದಾರೆ. ಇದೇ ತಿಂಗಳ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ನಂತರ ಹೆಚ್ಚು ಕಡಿಮೆ ಜಸ್ಟಿಸ್ ನಾಗಪ್ರಸಾದ್ ನಾರು ಸಿದ್ದರಾಮಯ್ಯ ಅವರ ಭವಿಷ್ಯನ ನಿರ್ಧರಿಸಲಿದ್ದಾರೆ. ಒಂದು ವೇಳೆ ಸಿದ್ದು ಎಗೇನ್ಸ್ಟ್ ಏನಾದ್ರೂ ಆದರೆ ಕಾಂಗ್ರೆಸ್ನಲ್ಲಿ ದೊಡ್ಡ ಬಂಡಾಯ ಹೇಳೋ ಎಲ್ಲ ಸಾಧ್ಯತೆಗಳು ಇದೆ. ಅದು ಒಂದ್ ಕಡೆ ಆದರೆ, ಈಗ ರಾಜ್ಯಪಾಲರ ಪತ್ರ ವ್ಯವಹಾರ ಇದೆಯಲ್ಲ ರಾಷ್ಟ್ರಪತಿಗಳ ಜೊತೆಗೆ, ಅದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ನೀವೇ ನೋಡಿ, ರಾಜ್ಯಪಾಲರು ಕೈ ಕಟ್ಟಿ ಕೂತಿಲ್ಲ. ಎಲ್ಲ ವಿದ್ಯಮಾನಗಳನ್ನು ಹದ್ದಿನ ಕಣ್ಣಿಡೋ ಮೂಲಕ ಗಮನ ಹರಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಇಂಟರ್ನಲ್ ಪಾಲಿಟಿಕ್ಸ್ ಸಹ ಅವರಿಗೆ ಗೊತ್ತಿದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಏನಾದ್ರೂ ಅಧಿಕಾರದಿಂದ ಇಳಿದಿದ್ದೇ ಆದರೆ ಸಹಜವಾಗಿ ರಾಜಕಾರಣದಲ್ಲಿ, ಅದು ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಉಂಟಾಗುವುದು ಸಹಜ. ಹಾಗೇನಾದರೂ ಹಿಂಸಾತ್ಮಕ ಚಟುವಟಿಕೆಗಳಾದರೆ ಅದರ ರಿಪೋರ್ಟ್ ಕೊಡೋದಕ್ಕೂ ಸಹ ರಾಜ್ಯಪಾಲರು ರೆಡಿಯಾಗಿದ್ದಾರೆ. ಈಗಾಗಲೇ ರಾಜಕಾರಣದಲ್ಲಿ, ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ರಾಜಕೀಯ ಹಗ್ಗ ಜಗ್ಗಾಟಗಳ ಕುರಿತು ವಿವರಣೆಯನ್ನು ಸಹ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಆಗಿಂದಾಗ್ಲೇ ತಲುಪಿಸ್ತಾನೆ ಇದ್ದಾರೆ. ಇದರ ಅರ್ಥ ಮುಂದೆ ರಾಷ್ಟ್ರಪತಿ ಆಳ್ವಿಕೆಗೆ ಈಗಿನಿಂದಲೇ ಪಂಕ್ತಿ ಆಗ್ತಾ ಇದ್ದಾರಾ? ಈ ಹಿಂದೆ ಸಹ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ವರ್ಸಸ್ ರಾಜ್ಯ ಸರ್ಕಾರ ಫೈಟ್ ಆಗಿತ್ತು. ಜಗದೀಪ್ ಧನ್ಖಡ್ ಅವರು ಆಗ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿದ್ರು. ಅಲ್ಲೂ ಸಹ ಈಗ ನಡೀತಾ ಇದೆಯಲ್ಲ ಕರ್ನಾಟಕದಲ್ಲಿ, ಅದೇ ರೀತಿಯ ಸನ್ನಿವೇಶ ಹಿಂದೆ ಸೃಷ್ಟಿಯಾಗಿತ್ತು. ರಾಜ್ಯಪಾಲರ ವಿರುದ್ಧ ವೈಯಕ್ತಿಕ ನಿಂದನೆಗಳನ್ನು, ಹೋರಾಟಗಳನ್ನು ವೆಸ್ಟ್ ಬೆಂಗಾಳಲ್ಲಿ ಆಗಿನ ಅವಧಿಯ ಸರ್ಕಾರದ ಸಚಿವರು, ಶಾಸಕರು ಮತ್ತು ಆ ಪಕ್ಷದ ಕಾರ್ಯಕರ್ತರು ಸಹ ಮಾಡಿದ್ರು. ಅದನ್ನ ಸೀರಿಯಸ್ ಆಗಿ ಪರಿಗಣಿಸಿದಂತಹ ಜಗದೀಪ್ ಧನ್ಖಡ್ ಅವರು ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ರು. ರಾಜ್ಯದ ಘಟನಾವಳಿಗಳ ಬಗ್ಗೆ ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿ ರಾಷ್ಟ್ರಪತಿ ಆಳ್ವಿಕೆಗೆ ಇದು ಸೂಕ್ತ ಸಂದರ್ಭ, ರಾಷ್ಟ್ರಪತಿ ಆಳ್ವಿಕೆನ ಜಾರಿ ಮಾಡಿ ಅಂತ ಶಿಫಾರಸು ಮಾಡಿದ್ರು. ಇನ್ನು ಕೇರಳದಲ್ಲೂ ಸಹ ಇದೇ ರೀತಿಯ ಸಿಚುವೇಶನ್ ಈ ಹಿಂದೆ ಕ್ರಿಯೇಟ್ ಆಗಿತ್ತು. ಅಲ್ಲಿನ ರಾಜ್ಯಪಾಲರಾಗಿದ್ದಂತ ಆರಿಫ್ ಮೊಹಮ್ಮದ್ ಮತ್ತು ಕೇರಳ ಸರ್ಕಾರದ ನಡುವೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿತ್ತು. ಆಗ ಸಹ ಆಗಿನ ಮುಖ್ಯಮಂತ್ರಿ ಆಗಿದ್ದಂತ ಪಿಣರಾಯಿ ವಿಜಯನ್ ವಿರುದ್ಧ ಹಲವಾರು ಹಗರಣಗಳ ಆರೋಪ ಇತ್ತು. ರಾಜ್ಯ ಸರ್ಕಾರದ ವಿರುದ್ಧ ಸತತವಾಗಿ ರಿಪೋರ್ಟ್ ಗಳನ್ನ ಕೊಟ್ಟಿದ್ರು. ರಾಜ್ಯಪಾಲರು ರಾಜ್ಯದ ಸ್ಥಿತಿಗತಿಗಳನ್ನು
ಸವಿಸ್ತಾರವಾಗಿ ವಿವರಿಸಿ ಅರಾಜಕತೆ ಏನಾದ್ರೂ ಸೃಷ್ಟಿಯಾದರೆ ಮುಂದೆ ನಿಮ್ಮ ಗಮನಕ್ಕಿರಲಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ರು. ಆರಿಫ್ ಮೊಹಮ್ಮದ್ ಮತ್ತು ಕೇರಳ ಸರ್ಕಾರದ ನಡುವಿನ ಉದ್ವಿಗ್ನತೆ ಹೆಚ್ಚಾದಾಗ ರಾಷ್ಟ್ರಪತಿ ಆಳ್ವಿಕೆನ ಏರಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನುವ ಶಿಫಾರಸನ್ನು ಆಗಿನ ರಾಜ್ಯಪಾಲರಾಗಿದ್ದಂತ ಆರಿಫ್ ಮೊಹಮ್ಮದ್ ಅವರು ಕೇರಳ ಸರ್ಕಾರದ ವಿರುದ್ಧ ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ರು. ಈಗ ನಮ್ಮ ರಾಜ್ಯಕ್ಕೆ ಬಂದಾಗ ಇಲ್ಲಿನ ಈಗಿನ ಹಾಲಿ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಸಹ ಅದೇ ಆದಿ ಅನುಸರಿಸ್ತಾ ಇದ್ದಾರೆ. ನೀವು ಗಮನಿಸಿರ್ಬೋದು, ಮೊನ್ನೆ ಎಲ್ಲ ಕಾಂಗ್ರೆಸ್ನವರು ರಾಜಭವನ್ ಚಲೋ ಎಲ್ಲ ಮಾಡಿದ್ರು. ಅಷ್ಟೇ ಯಾಕೆ, ಕಾಂಗ್ರೆಸ್ನ ಒಬ್ಬ ನಾಯಕ ಬಾಂಗ್ಲಾದೇಶದ ಮಾದರಿನಲ್ಲಿ ರಾಜಭವನಕ್ಕೆ ನುಗ್ಗಿ ದಾಂಧಲೆ ಮಾಡೋದಾಗಿ ಸಹ ಬೆದರಿಕೆಯನ್ನು ಹಾಕಿದ್ರು. ದಿನಂಪ್ರತಿ ರಾಜ್ಯಪಾಲರ ವಿರುದ್ಧ ಅವರ ಪ್ರತಿಕೃತಿಗಳನ್ನು ದಹಿಸೋದು, ನಿಂದನೆ ಮಾಡೋದು, ಈ ಎಲ್ಲ ಪ್ರತಿಭಟನೆಗಳನ್ನು ರಾಜ್ಯಪಾಲರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಆ ಎಲ್ಲ ಘಟನಾವಳಿಗಳ ಕ್ರೋನಾಲಜಿಕಲ್ ಆರ್ಡರ್ ನಲ್ಲಿ ರಾಜ್ಯಪಾಲರು ಈಗ ರಾಷ್ಟ್ರಪತಿಗಳಿಗೆ ವರದಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈ ಎಲ್ಲ ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ, ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ, ಇದನ್ನು ನಿಮ್ಮ ಗಮನಕ್ಕೆ ತರಬೇಕಾದ್ದು ನನ್ನ ಕರ್ತವ್ಯ, ತರ್ತಾ ಇದ್ದೇನೆ, ಸೂಕ್ತ ಸಮಯದಲ್ಲಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಇಂಡೈರೆಕ್ಟ್ ಆಗಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವುದರ ಮೂಲಕ ಮುಂದೊಮ್ಮೆ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡೋದಕ್ಕೂ ನಾನು ಅಂಜೋದಿಲ್ಲ ಅನ್ನುವ ಸೂಚನೆಯನ್ನೇನಾದ್ರೂ ಕಾಂಗ್ರೆಸ್ ಪಾಳಯಕ್ಕೆ ರವಾನೆ ಮಾಡ್ತಾ ಇದ್ದಾರ ರಾಜ್ಯಪಾಲರು. ಇನ್ನು ಸಿದ್ದರಾಮಯ್ಯ ವಿರುದ್ಧ ಅಥವಾ ಪರ ತೀರ್ಪು ಬರೋದಕ್ಕೂ ಮುಂಚೆನೆ ಕಾಂಗ್ರೆಸ್ನವರು ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ, ನನಗೆ ಬೆದರಿಕೆಗಳನ್ನು ಒಡ್ತಾ ಇದ್ದಾರೆ. ಇನ್ನು 12ನೇ ತಾರೀಕು ಏನಾದ್ರೂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ತೀರ್ಪು ಬಂದ್ರೆ ಇದು ಇನ್ನೂ ಅತಿರೇಕಕ್ಕೆ ಹೋಗುವ ಸಾಧ್ಯತೆಗಳಿವೆ. ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾದರೂ ಆಗಬಹುದು, ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಂತ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ ರಾಷ್ಟ್ರಪತಿಗಳಿಗೆ. ಸ್ನೇಹಿತರೆ, ಇನ್ನೊಂದು ವಿಚಾರ, ಇಲ್ಲಿ ಗುಪ್ತಚರ ಇಲಾಖೆಯಿಂದ ರಾಜ್ಯಪಾಲರಿಗೂ ಸಹ ಎಚ್ಚರಿಕೆಯಿಂದಿರೋದಕ್ಕೆ ಸೂಚನೆಗಳು ಬಂದಿವೆ. ನೀವು ಯಾವಾಗ್ಲೂ ಬುಲೆಟ್ ಪ್ರೂಫ್ ಕಾರ್ ನಲ್ಲೇ ಓಡಾಡಿ, ಬೆದರಿಕೆ ನಿಮಗೆ ಇದೆ ಅಂತ ಹೆಚ್ಚಿನ ಭದ್ರತೆಯನ್ನು ಸಹ ರಾಜ್ಯಪಾಲರಿಗೆ ಕೇಂದ್ರದಿಂದ ಒದಗಿಸಿದ್ದಾರೆ. ಸ್ನೇಹಿತರೆ, ಪ್ರಾರಂಭದಿಂದ ಅಂದ್ರೆ ರಾಜ್ಯಪಾಲರು ಯಾವಾಗ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೋ ಆಗಿನಿಂದ ಏನೆಲ್ಲ ಪ್ರತಿಭಟನೆಗಳನ್ನು ಮಾಡಲಾಗಿದೆ, ಯಾವ ಸಚಿವರು ಶಾಸಕರು ರಾಜ್ಯಪಾಲರ ವಿರುದ್ಧ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿದ್ದಾರೆ, ಆ ಎಲ್ಲವನ್ನೂ ಉಲ್ಲೇಖ ಮಾಡಿದ್ದಾರೆ ರಾಜ್ಯಪಾಲರು. ಅರಾಜಕತೆ ಸೃಷ್ಟಿಯಾದರೆ, ಅಸ್ಥಿರ ಸರ್ಕಾರ ನಿರ್ಮಾಣ ಆಗುವಂತ ಪರಿಸ್ಥಿತಿ ಏನಾದ್ರೂ ಮುಂದೆ ಬಂದ್ರೆ ಮುಂದೆ ರಾಷ್ಟ್ರಪತಿ ಆಳ್ವಿಕೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಪತ್ರದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಬರೆದಿದ್ದಾರೆ. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ, ಇಲ್ಲಿ ರಾಜ್ಯಪಾಲರು ರಾಜಕೀಯ ಮಾಡ್ತಾ ಇದ್ದಾರಾ ಅಥವಾ ಕಾಂಗ್ರೆಸ್ನವರು ರಾಜ್ಯಪಾಲರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರಾ? ಸಿದ್ದರಾಮಯ್ಯನವರು ಏನಾದ್ರೂ ಅಧಿಕಾರದಿಂದ ಕೆಳಗಿಳಿದ್ರೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.